ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ದೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 138ನೆಯ ಅಧ್ಯಾಯದ ಪೂರ್ವಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ತ್ರಿಪುರೋಪಾಖ್ಯಾನ, ತಾರಕಾಖ್ಯನ ವಧೆ, ದೇವಾಸುರ ಯುದ್ಧದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತ ಪುರಾಣಿಕರು ಹೇಳುತ್ತಾರೆ, ಅಸುರರನ್ನು ಸಂಹರಿಸುವುದಕ್ಕಾಗಿ ಅಮರೇಶ್ವರನಾದ ಇಂದ್ರನು, ಲೋಕಪಾಲಕರು, ಗಣಾಧಿಪತಿಗಳು ಎಲ್ಲರೂ ಹೋದರು. ಕಾರ್ಯ ಸಮರ್ಥರಾದ ಅವರೆಲ್ಲರೂ ಸಂತೋಷದಿಂದ ಆಕಾಶಕ್ಕೆ ಹಾರಿದರು. ಅವರು ರೆಕ್ಕೆಗಳಿಂದ ಕೂಡಿದ ಬೆಟ್ಟಗಳಂತೆ ಗಗನದಲ್ಲಿ ಪ್ರಕಾಶಿಸಿದರು. ವ್ಯಾಧಿಗಳು ಶರೀರವನ್ನು ಹಿಂಸಿಸುವಂತೆ ತ್ರಿಪುರವನ್ನು ಧ್ವಂಸ ಮಾಡಲು ಅವರು ಹೊರಟರು. ಶಂಖ, ಮದ್ದಳೆ, ತಮಟೆ ಮುಂತಾದವುಗಳನ್ನು ಬಾರಿಸುತ್ತಾ ಸಿಂಹನಾದ ಮಾಡುತ್ತಿದ್ದರು. ತ್ರಿಪುರವಾಸಿಗಳು ಅವರನ್ನು ಕಂಡರು. ಈಶ್ವರನು ಬಂದನೆಂದು ಹೇಳುತ್ತಾ ಬಲಿಷ್ಠರಾದ
ಆ ಮಹಾಸುರರು ಪ್ರಳಯ ಕಾಲದಲ್ಲಿನ ಮಹಾಸಾಗರಗಳಂತೆ ಬಹಳ ಕ್ಷುಬ್ಧರಾದರು. ದೇವತೆಗಳ ವಾದ್ಯ ಧ್ವನಿಗಳನ್ನು ಕೇಳಿ ಭಯಂಕರರಾದ ದಾನವರು ಉತ್ಸಾಹದಿಂದ ಕೂಗಿದರು. ಬಗೆ ಬಗೆಯ ವಾದ್ಯಗಳನ್ನು ಬಾರಿಸಿದರು. ಅಡಿಗಡಿಗೆ ತಮ್ಮ ಪೌರುಷವನ್ನು ಕೊಚ್ಚಿಕೊಳ್ಳುತ್ತಾ ಒಬ್ಬರ ಮೇಲೊಬ್ಬರು ತಪ್ಪು ಹೊರಿಸುತ್ತಾ ದೇವತೆಗಳು ದಾನವರು ಒಬ್ಬರನ್ನೊಬ್ಬರು ಕೊಲ್ಲುತ್ತಿದ್ದರು. ಅವರಿಬ್ಬರಲ್ಲೂ ಕೋಪವು ಸಮಾನವಾಗಿ ಕಾಣುತ್ತಿತ್ತು. ಒಬ್ಬರ ದೇಹವನ್ನು ಮತ್ತೊಬ್ಬರು ಕತ್ತರಿಸುವರು, ಪ್ರಹರಿಸಿ ಅಬ್ಬರಿಸುವರು. ಹೀಗೆ ತುಮುಲ ಯುದ್ಧವು ನಡೆಯಿತು. ವೇಗದಿಂದ ಬೀಳುವ ಸೂರ್ಯರಂತೆ, ಉರಿಯುತ್ತಿರುವ ಬೆಂಕಿಗಳಂತೆ, ನಿಟ್ಟುಸಿರು ಬಿಡುವ ಮದದಾನೆಗಳಂತೆ, ಚಕ್ರಾಕಾರವಾಗಿ ತಿರುಗುವ ಪಕ್ಷಿಗಳಂತೆ, ನಡುಗುವ ಬೆಟ್ಟಗಳಂತೆ, ಗರ್ಜಿಸುವ ಮೋಡಗಳಂತೆ, ಬಾಯ್ದೆರೆಯುವ ಹುಲಿಗಳಂತೆ, ಬೀಸುವ ಗಾಳಿಗಳಂತೆ, ದೊಡ್ಡ ದೊಡ್ಡ ಅಲೆಗಳೆದ್ದು ಅಲ್ಲೋಲ ಕಲ್ಲೋಲವಾಗುತ್ತಿರುವ ಸಾಗರಗಳಂತೆ ಮಹಾಶೂರರಾದ ಪ್ರಮಥರು, ಮಹಾಬಲರಾದ ದಾನವರು ನಿಶ್ಚಲರಾಗಿ ಹೋರಾಡಿದರು. ಆ ಯುದ್ಧವು ವಜ್ರಾಯುಧಗಳಿಗೂ ಮಹಾಗಿರಿಗಳಿಗೂ ನಡೆಯುವ ಯುದ್ಧವನ್ನು ಹೋಲುತ್ತಿತ್ತು. ಗಾಳಿಯು ಹೊತ್ತುಕೊಂಡು ಬಂದ ಕಾರ್ಮೋಡಗಳು ಗಗನದಲ್ಲಿ ಗರ್ಜಿಸುವಂತೆ, ಯೋಧರು ಎಳೆಯುವ ಬಿಲ್ಲುಗಳು ಭಯಂಕರವಾದ ಧ್ವನಿಯನ್ನು ಮಾಡುತ್ತಿದ್ದವು. ಹೆದರಬೇಡ, ಎಲ್ಲಿ ಹೋಗುವೆ? ನೀನು ಸತ್ತೆ, ಬೇಗ ಹೊಡೆ, ಇಲ್ಲೇ ನಿಂತಿದ್ದೇನೆ ಬಾ. ಪೌರುಷವನ್ನು ತೋರಿಸು, ಹಿಡಿದುಕೋ, ಕತ್ತರಿಸು, ಇರಿ, ತಿನ್ನು, ಕೊಲ್ಲು, ಸೀಳು. ಹೀಗೆ ಯುದ್ಧದಲ್ಲಿ ಒಬ್ಬರಿಗೊಬ್ಬರು ಹೇಳುತ್ತಾ ಯಮಪುರಿಯನ್ನು ಸೇರುತ್ತಿದ್ದರು. ಕೆಲವರನ್ನು ಕತ್ತಿಯಿಂದ ಹೊಡೆದರು, ಕೆಲವರನ್ನು ಕೊಡಲಿಗಳಿಂದ ಕತ್ತರಿಸಿದರು, ಇನ್ನು ಕೆಲವರನ್ನು ಮುದ್ಗರದಿಂದ ಪುಡಿ ಮಾಡಿದರು, ಮತ್ತೆ ಕೆಲವರನ್ನು ಬಾಹುಗಳಿಂದ ಪ್ರಹರಿಸಿದರು. ಪಟ್ಟಸಗಳಿಂದ ಕೆಲವರನ್ನು ಕೊಂದರು, ಶೂಲಗಳಿಂದ ಹಲವರನ್ನು ಸೀಳಿದರು. ಬಾಣಗಳೆಂಬ ಪುಷ್ಪಗಳು ಪ್ರಕಾಶಿಸುತ್ತಿರಲು ದಾನವರು ವನಸಹಿತವಾದ ಪರ್ವತಗಳನ್ನು ಹೋಲುತ್ತಾ ಭಯಂಕರವಾದ ಮೊಸಳೆಗಳು, ತಿಮಿಂಗಿಲಗಳು ತುಂಬಿರುವ ಸಾಗರದಲ್ಲಿ ಬೀಳುತ್ತಿದ್ದರು. ಮೈಯಲ್ಲೆಲ್ಲ ಬಾಣಗಳು ನಾಟಿಕೊಂಡಿರಲು ಅಸುರರು ಪ್ರಾಣ ಬಿಟ್ಟು ಸಮುದ್ರದಲ್ಲಿ ಬೀಳುತ್ತಿದ್ದರು. ಆಗ ಮುಂಗಾರಿನ ಮೋಡಗಳ ಗುಡುಗಿನಂತೆ ಶಬ್ದವಾಗುತ್ತಿತ್ತು. ಮೊಸಳೆಗಳು, ತಿಮಿಗಳು, ತಿಮಿಂಗಿಲಗಳು ಆ ಶಬ್ದವನ್ನು ಕೇಳಿದವು. ರಕ್ತದ ವಾಸನೆಯಿಂದ ಅವುಗಳಿಗೆ ಮದ ಹತ್ತಲು ಆ ಮಹಾಸಾಗರವನ್ನು ಅವು ಕಲಕಿ ಬಗ್ಗಡ ಮಾಡಿದವು. ಭಯಂಕರಾಕಾರವುಳ್ಳ ಆ ಜಲಜಂತುಗಳು ಒಂದರೊಡನೊಂದು ಜಗಳವಾಡುತ್ತಾ ದಾನವರ ರಕ್ತವನ್ನು ಪಾನ ಮಾಡುತ್ತಾ ತಿರುಗುತ್ತಿದ್ದವು. ತಿಮಿಗಳೆಂಬ ದೊಡ್ಡ ಜಲಚರಗಳು ಮಿಕ್ಕ ಜಲಜಂತುಗಳನ್ನು ಓಡಿಸಿದವು. ರಥವನ್ನೇರಿದ, ಆಯುಧಗಳನ್ನು ಹಿಡಿದ, ಕುದುರೆಯನ್ನು ಹತ್ತಿದ, ವಸ್ತ್ರಾಭರಣಗಳನ್ನು ಧರಿಸಿದ ದೈತ್ಯರನ್ನು ಅವು ನುಂಗಿದವು.
ಅಸುರರಿಗೂ ಪ್ರಮಥರಿಗೂ ಆಕಾಶದಲ್ಲಿ ಯುದ್ಧವು ನಡೆದಂತೆಯೇ ಸಾಗರದ ನೀರಿನಲ್ಲಿ ಜಲಜಂತುಗಳಿಗೆ ಯುದ್ಧವು ನಡೆಯುತ್ತಿತ್ತು. ಪ್ರಮಥರು ದೈತ್ಯರು ಅಲೆದಾಡುವಂತೆಯೇ ತಿಮಿಗಳು ಮೊಸಳೆಗಳು ಅಲೆದಾಡುತ್ತಿವೆ. ಅವರು ಒಬ್ಬರನ್ನೊಬ್ಬರು ಕತ್ತರಿಸುವಂತೆ ಅವುಗಳೂ ಸಹ ಒಂದರ ದೇಹವನ್ನು ಒಂದು ಕಡಿದು ಕತ್ತರಿಸಿ ಕೂಗಿಕೊಳ್ಳುತ್ತವೆ. ಸುರಾಸುರ ಮತ್ತು ಮೊಸಳೆ ತಿಮಿಂಗಿಲಗಳ ಮುಖಗಳು ಗಾಯವಾಗಿದ್ದವು. ದೇಹದಿಂದ ರಕ್ತವು ಹರಿಯುತ್ತಿತ್ತು. ಸ್ವಲ್ಪ ಹೊತ್ತಿನಲ್ಲೇ ಸಮುದ್ರದ ನೀರು ರಕ್ತಮಯವಾಯಿತು. ಅಷ್ಟೇ ಅಲ್ಲ, ರಕ್ತವು ಸೇರಿದುದರಿಂದ ನೀರಿನ ಪ್ರಮಾಣವು ಹೆಚ್ಚಾಯಿತು. ದೇವೇಂದ್ರನು ದೇವತೆಗಳ ದೊಡ್ಡ ಸೈನ್ಯದೊಡಗೂಡಿ ಹಿರಿಮೋಡಗಳು ಕುಳಿತಿರುವ ಪರ್ವತಕ್ಕೆ ಸಮಾನವಾದ ತ್ರಿಪುರದುರ್ಗದ ಪೂರ್ವ ದಿಕ್ಕಿನ ಬಾಗಿಲನ್ನು ಮಹಾರಭಸದಿಂದ ಮುತ್ತಿದನು. ಬಳಿಕ ಎಳೆಯ ಸೂರ್ಯನಂತೆ ತೇಜಸ್ವಿಯೂ ಸುವರ್ಣದಂತಹ ಮೈಬಣ್ಣದವನೂ ಆದ ಈಶ್ವರ ಪುತ್ರನಾದ ಕುಮಾರಸ್ವಾಮಿಯು ಸಂಜೆಯ ಸೂರ್ಯನು ಅಸ್ತಗಿರಿಯ ಶಿಖರವನ್ನೇರುವಂತೆ ಪುರದ ಉತ್ತರ ದ್ವಾರವನ್ನು ಏರಿದನು. ಯಮನು ದಂಡಾಯುಧವನ್ನೂ ಕುಬೇರನು ಪಾಶಾಯುಧವನ್ನೂ ಹಿಡಿದು ದೇವಶತ್ರುವಾದ ದೈತ್ಯನ ತ್ರಿಪುರದುರ್ಗದ ಪಶ್ಚಿಮ ದಿಕ್ಕಿನ ಬಾಗಿಲಿಗೆ ಮುತ್ತಿಗೆ ಹಾಕಿದರು. ದಕ್ಷಬ್ರಹ್ಮನ ಶತ್ರುವು ಕೋಟಿ ಸೂರ್ಯ ಪ್ರಕಾಶನೂ ಲೋಕಪೂಜ್ಯನೂ ಆದ ಪರಮೇಶ್ವರನು ಕಾಂತಿಯುಕ್ತವಾದ ದೇವರಥವನ್ನೇರಿ ಶತ್ರುನಗರದ ದಕ್ಷಿಣ ದಿಕ್ಕಿನ ಹೆಬ್ಬಾಗಿಲಿಗೆ ಮುತ್ತಿಗೆ ಹಾಕಿದನು. ಕೈಲಾಸ ಪರ್ವತದಂತೆಯೂ ಚಂದ್ರನಂತೆಯೂ ಕಾಂತಿಯನ್ನು ಬೀರುತ್ತಾ ಗೋಪುರಗಳಿಂದ ಕೂಡಿ ಸುವರ್ಣಮಯವಾಗಿ ಪ್ರಕಾಶಿಸುವ ಆ ದೈತ್ಯರ ಎತ್ತರವಾದ ಉಪ್ಪರಿಗೆ ಮನೆಗಳನ್ನು ಸಂತೋಷದಲ್ಲಿ ಮುಳುಗಿ ತೇಲಾಡುವ ಪ್ರಮಥ ಗಣಗಳು ಮೇಘಗಳು ಗ್ರಹಗಳನ್ನು ಆವರಿಸುವಂತೆ ಮುತ್ತಿ ಕಲ್ಲಿನ ಮಳೆಯನ್ನು ಕರೆದರು. ಗಿರಿಪಂಕ್ತಿಗಳಿಂದಲೂ ಆಸನಗಳಿಂದಲೂ ವೇದಿಕೆಗಳಿಂದಲೂ ಕೂಡಿದ ಅವರ ಮನೆಗಳನ್ನು ಕಿತ್ತು ಕಿತ್ತು ಸಮುದ್ರ ಮಧ್ಯದಲ್ಲಿ ಎಸೆದೆಸೆದು ಪ್ರಮಥರು ಪ್ರಳಯಕಾಲದ ಮೋಡಗಳಂತೆ ಗರ್ಜಿಸಿದರು. ಅವರು ಕಿತ್ತು ಎಸೆದ ಮನೆಗಳು ಕೆಂಪು ಬಣ್ಣದವು. ಎಲ್ಲ ಬಗೆಯ ತೋಟಗಳಿಂದಲೂ ರಮ್ಯವಾಗಿದ್ದವು. ಅವುಗಳನ್ನು ಉರುಳಿಸಿದಾಗ ನಾಥ, ಅಪ್ಪ, ಕಾಂತ, ಪ್ರಿಯ ಇತ್ಯಾದಿಯಾಗಿ ಬಗೆ ಬಗೆಯ ದೀನ ಸ್ವರಗಳಿಂದ ಹೆಂಗಸರು ಗೋಳಾಡಿದರು. ಆ ಪುರದಲ್ಲಿ ಯುದ್ಧವು ಅತಿ ಪ್ರಬಲವಾಗಲು ಮಹಾಸುರರ ಪತ್ನಿ ಪುತ್ರರು ಮೃತರಾದರು. ಹಲವರ ಪ್ರಾಣಗಳು ಹೋದವು. ಅವರ ರಭಸವು ಸಾಗರದ ರಭಸಕ್ಕೆ ಸಮನಾಗಿತ್ತು. ಆ ಗಣಾಧಿಪತಿಗಳು ಕುಪಿತರಾಗಿ ಅವರನ್ನು ಎದುರಿಸಿದರು. ಕಲ್ಲಿನಂತಹ ಕೊಡಲಿಗಳಿಂದಲೂ ತ್ರಿಶೂಲ, ವಜ್ರ ಮತ್ತು ಕಂಪನಗಳಿಂದಲೂ ಹೊಡೆದು ಕೊಲ್ಲುತ್ತಿದ್ದರು. ಮನೆಗಳನ್ನು ಉರುಳಿಸುತ್ತಿದ್ದರು. ಹೀಗೆ ಬದ್ಧ ವೈರದಿಂದ ಭಯಂಕರವಾದ ಯುದ್ಧವು ನಡೆಯುತ್ತಿತ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 138ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ.
ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.